ಶಿವಮೊಗ್ಗದಲ್ಲಿ ಈಗ ಮತ್ತೆ ತಾರಕಕ್ಕೇರ್ತಾ ಇದೆ ಗಲಾಟೆ. ಯಾಕೆ? ಜೈಲಿನಲ್ಲಿ ಆಗಿರುವಂತಹ ಗಲಾಟೆ ಇದು ಹಳೆಯ ಕೇಸಿಗೂ ಹೊಸ ನಂಟು ಹಾಕೊಳ್ಳುತ್ತಾ ಇದೆ. ಯಾಕೆ ಜೈಲಿನಲ್ಲಿ ಗಲಾಟೆ ಆಗಿದೆ ಅನ್ನೋದನ್ನ ನೋಡೋಣ. ಹರ್ಷ ಕೊಲೆ ಪ್ರಕರಣದ ಆರೋಪಿಗಳಿಂದ ಜೈಲಿನಲ್ಲಿ ಗಲಾಟೆ ಆಗಿದೆ. ಕಲಬುರಗಿಯ ಕೇಂದ್ರ ಕಾರಾಗೃಹದಲ್ಲಿ ಎರಡು ಗುಂಪುಗಳ ಮಧ್ಯೆ ಮಾರಾಮಾರಿಯಾಗಿರೋದು. ಶಿವಮೊಗ್ಗ ಹರ್ಷ ಕೊಲೆಯ ಪ್ರಕರಣದ ಆರೋಪಿಗಳು ಮತ್ತು ಇತರೆ ಆರೋಪಿಗಳ ನಡುವೆ ಮಾರಾಮಾರಿ ನಡೆದಿದೆ. ಕ್ಷುಲ್ಲಕ ವಿಚಾರಕ್ಕೆ ಎರಡು ಗುಂಪುಗಳ ಮಧ್ಯೆ ಹೊಡೆದಾಟ ಆಗಿದೆ. ಎರಡು ಗುಂಪಿನ ಕೆಲವರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಘಟನೆ ಬಳಿಕ ಡಿಸಿಪಿ ಕ್ರೈಮ್ ನೇತೃತ್ವದಲ್ಲಿ ಜೈಲಿನ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ದಾಳಿಯ ವೇಳೆ ಮಾರಕಾಸ್ತ್ರ, 10,000 ರೂಪಾಯಿ ನಗದು, 2 ಮೊಬೈಲ್ ಎಲ್ಲ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಹೇಗೆ ಹೋಗುತ್ತೆ ಇವೆಲ್ಲವೂ ಕೂಡ ಜೈಲಿನೊಳಗಡೆಗೆ? ಮಾರಕಾಸ್ತ್ರಗಳು, ಮೊಬೈಲು, ದುಡ್ಡು ಎಲ್ಲ ಹೆಂಗೆ ಹೋಗುತ್ತೆ ಗೊತ್ತಿಲ್ಲ. ಫರಹತಾಬಾದ್ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ. ಏನೂ ಇಲ್ಲ, ಜೈಲಿನಲ್ಲಿರುವಂಥ ಸಿಬ್ಬಂದಿಗಳು ಈ ರೀತಿಯಾಗಿ ಕಾಸಿಸ್ಕೊಂಡು ಏನೇನು ವ್ಯವಸ್ಥೆಗಳನ್ನು ಮಾಡಬೇಕು ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾರೆ. ಇದೇನು ಹೊಸದೇನೂ ಅಲ್ಲ. ಬೇಕಾಗಿರುವ ಎಲ್ಲ ವಸ್ತುಗಳನ್ನು ಕೂಡ ನಿಮಗೆ ಜೈಲಿನ ಒಳಗಡೆಗೆ ತಂದು ಕೊಡುವಂಥ ಫೆಸಿಲಿಟಿಗಳನ್ನು ನಮ್ಮ ಜೈಲ್ ಇದ್ದಾವೆ. ಈಗ ಅದು ಶಿಕ್ಷೆಗೆ ಅವರು ತಗೊಳ್ಳೋ ಶಿಕ್ಷೆಗೆ ಅವರಿಗೆ ಅರಿವಾಗಬೇಕು, ನಾನು ತಪ್ಪು ಮಾಡಿದ್ದೀನಿ ಅನ್ನುವಂಥದ್ದು ಅವರಿಗೆ ಅನಿಸ್ಬೇಕು ಅನ್ನೋದು ಆಗೋದಿಲ್ಲ. ಹೋಗಿ ಒಂದಿಷ್ಟು ಎಂಜಾಯ್ ಮಾಡಿಕೊಂಡು ಆ ಗೆಸ್ಟ್ ರೂಮಲ್ಲಿ ಇದ್ಕೊಂಡು ಬರೋ ರೀತಿಯಲ್ಲಿ ಆಗೋಗ್ಬಿಟ್ಟಿದ್ದು ಜೈಲುಗಳು. ಆ ಪರಿಸ್ಥಿತಿಗೆ ತಂದಿಟ್ಟಿದ್ದೀರಾ. ಏನು ಬೇಕಾದರೂ ಅದು ಸಿಗುತ್ತೆ. ಒಂದು ಸಿಗರೇಟ್ ಸಿಗ್ತಾರೆ, ಸಿಗರೇಟ್ ಸಿಗುತ್ತೆ, ಎಣ್ಣೆ ಬೇಕಾದ್ರೆ ಎಣ್ಣೆ ಸಿಗುತ್ತೆ, ಮಾರಕಾಸ್ತ್ರಗಳು ಬೇಕಂದ್ರೆ ಮಾರಕಾಸ್ತ್ರಗಳು ಸಿಗುತ್ತೆ. ಎಂಥದ್ದಾದ್ರೂ ನಿಮಗೆ ಮಾದಕ ವಸ್ತುಗಳು ಏನಿದ್ದಾವೆ, ದ್ರವ್ಯಗಳು, ಅವು ಬೇಕಾದರೆ ಅವು ಕೂಡ ಸಿಗ್ತವೆ. ಅಷ್ಟೊಂದು ವ್ಯವಸ್ಥೆಯನ್ನು ಬೇರೆ ಯಾರೂ ಅಲ್ಲ. ಯೂನಿಫಾರ್ಮನ್ನು ತೊಟ್ಟು ಸರ್ಕಾರಿ ಸಂಬಳ ತಗೊಳ್ಳುವಂಥ ಖಾಕಿಗಳೇ. ಅಸಹ್ಯ ಅನಿಸುತ್ತೆ, ಹೇಸಿಗೆ ತರುತ್ತೆ ಇದು. ನೀವು ಸ್ಟ್ರಿಕ್ಟ್ ಆಗಿದ್ದರೆ ಒಳಗಡೆಗೆ ಇವೆಲ್ಲ ಹೋಗೋಕ್ಕೆ ಆಗೋದೇ ಇಲ್ಲ. ನೀವೇ ಇದಕ್ಕೆ ಅಲೌ ಮಾಡಿಕೊಡೋದು, ಆಮೇಲೆ ನೀವೇ ಇದಕ್ಕೆ ದಾಳಿಯನ್ನು ಮಾಡೋದು, ಆಮೇಲೆ ಆ ಕ್ರಮ ತಗೊಂಡ್ವಿ, ಈ ಕ್ರಮ ತೆಗೆದುಕೊಂಡ್ವಿ ಅನ್ನೋದು. ನನ್ನ ಸಹೋದ್ಯೋಗಿ ಪ್ರವೀಣ್ ರೆಡ್ಡಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರವೀಣ್, ಖಾಕಿ ಅವರು ಲೂಸ್ ಬಿಡೋದ್ರಿಂದಾನೇ ಈ ರೀತಿಯಾಗಿ ಲೂಸ್ಗಳ ರೀತಿಯಲ್ಲಿ ಆಡ್ತಾರೆ ಒಳಗಿರೋರು ಅಲ್ವಾ ಪ್ರವೀಣ್? ಹೌದು ಅರುಣ್, ನಿಜಕ್ಕೂ ಕೂಡ ಏನಂತಂದ್ರೆ ಈ ಒಂದು ಕಲಬುರಗಿ ಕೇಂದ್ರ ಕಾರಾಗೃಹ ಸದ್ಯ ಏನಂದ್ರೆ ಈ ಒಂದು ಕೈದಿಗಳಿಗೆ ಸ್ವರ್ಗ ಆಗಿದೆ ಅಂತ ಹೇಳ್ಬೋದು. ಅದಕ್ಕೆ ಇದೊಂದು ಉದಾಹರಣೆ. ಏನಂದ್ರೆ ಈಗಾಗಲೇ ಶಿವಮೊಗ್ಗದಲ್ಲಿ ಪುಂಡಾಟಿಕೆ ಮಾಡಿ ಹರ್ಷನ ಕೊಲೆ ಪ್ರಕರಣದಲ್ಲಿ ಬಂಧಿತರಾದಂತಹ ಏನು ಆರೋಪಿಗಳಿದ್ದಾರೆ, ಆ ಆರೋಪಿಗಳ ಒಂದು ಪುಂಡಾಟ ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲೂ ಕೂಡ ಮುಂದುವರೆದಿದೆ. ಅವರು ಕಲಬುರಗಿ ಕೇಂದ್ರ ಕಾರಾಗೃಹಕ್ಕೆ ಬಂದಾಗಿನಿಂದಲೂ ಕೂಡ ಒಂದಿಲ್ಲ ಒಂದು ಕಾರಣಕ್ಕೆ ಅಲ್ಲಿರುವಂತಹ ಇತರೆ ಕೈದಿಗಳ ವಿರುದ್ಧ ಪದೇ ಪದೇ ಜಗಳವನ್ನು ತೆಗಿತಾ ಇದ್ರು. ಸೊ ಅದು ನಿನ್ನೆ ವಿಕೋಪಕ್ಕೆ ಹೋಗಿದ್ದು. ಎರಡೂ ಗುಂಪುಗಳ ನಡುವೆ ಏನಂದ್ರೆ ಮೊದಲಿಗೆ ಮಾತಿನ ಚಕಮಕಿ ನಡೆದಿದೆ. ಮಾತಿನ ಚಕಮಕಿ ನಂತರ ಎರಡೂ ಗುಂಪುಗಳ ನಡುವೆ ಪರಸ್ಪರ ಮಾರಾಮಾರಿ ಕೂಡ ನಡೆದಿದೆ. ಸೊ ಇದಾದ ಬಳಿಕ ಈ ಒಂದು ಘಟನೆ ಕುರಿತು ಆ ಕೇಂದ್ರ ಕಾರಾಗೃಹದ ಅಧಿಕಾರಿಗಳು ಕಲಬುರಗಿಯ ಪೊಲೀಸ್ ಆಯುಕ್ತ ಆರ್ ಚೇತನ್ ಅವರಿಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಎರಡು ಗುಂಪುಗಳ ನಡುವೆ ಘರ್ಷಣೆ ಆಗಿರೋದ್ರ ಬಗ್ಗೆ. ಅದಾದ ಬಳಿಕ ಪೊಲೀಸರು ಕೂಡಲೇ ಕಲಬುರಗಿ ಡಿಸಿಪಿ ಕ್ರೈಮ್ ಆದಂತಹ ಪ್ರವೀಣ್ ನಾಯಕ್ ನೇತೃತ್ವದಲ್ಲಿ ಕೇಂದ್ರ ಕಾರಾಗೃಹಕ್ಕೆ ದಾಳಿ ನಡೆಸಿದ್ದು. ಒಟ್ಟು ಆ ಒಂದು ದಾಳಿ ವೇಳೆ ಅಂದ್ರೆ ಆ ಎರಡೂ ಗುಂಪುಗಳ ನಡುವೆ ಮಾರಕಾಸ್ತ್ರ ಹಾಗೂ 10,000 ನಗದು ಹಾಗೂ ಅದೇ ರೀತಿಯಾಗಿ 2 ಮೊಬೈಲ್ ಕೂಡ ಏನಂದ್ರೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆದ್ರೆ ಈ ಒಂದು ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿ ಪದೇ ಪದೇ ಮೊಬೈಲ್ ಹಾಗೂ ಮಾರಕಾಸ್ತ್ರಗಳನ್ನು ಯಾರು ಸಪ್ಲೈ ಮಾಡ್ತಾ ಇದ್ದಾರೆ, ಏನು ಅಲ್ಲಿರುವಂತಹ ಸಿಬ್ಬಂದಿಗಳ ಈ ಒಂದು ಕುಮ್ಮಕ್ಕೆ ಇದಕ್ಕೆ ಪ್ರಮುಖ ಕಾರಣವಾಗಿದೆ. ಈ ಒಂದು ಕುಮ್ಮಕ್ಕು ಕೊಡ್ತಾ ಇರುವಂತಹ ಅಲ್ಲಿನ ಸಿಬ್ಬಂದಿಗಳು ಯಾರು ಅನ್ನೋದ್ರ ಬಗ್ಗೆ ಇಲ್ಲಿವರೆಗೂ ಕೂಡ ಕೇಂದ್ರ ಕಾರಾಗೃಹದ ಅಧಿಕಾರಿಗಳು ಪತ್ತೆ ಮಾಡುವಲ್ಲಿ ಮಾತ್ರ ವಿಫಲರಾಗಿರೋದೇ ಪದೇ ಪದೇ ಇಂತಹ ಘಟನೆಗಳು ಆಗ್ತಾ ಇರೋದಕ್ಕೆ ಪ್ರಮುಖ ಕಾರಣ ಅಂತ ಹೇಳ್ಬೋದು ಅರುಣ್. ಓಕೆ ಪ್ರವೀಣ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.